ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ಈ ಕುರಿತಾಗಿ ಬಿಜೆಪಿ ನಾಯಕರುಗಳು ರಿಯಾಕ್ಟ್ ಮಾಡಿದ್ದಾರೆ. ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸಲಾಗ್ತಾ ಇದೆ ಅಂತ ಸಿಟಿ ರವಿ ಅವರು ಹೇಳಿದ್ರೆ, ಸುಳ್ಳು ಸುದ್ದಿಯನ್ನ ಹರಡುವವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಶಾಸಕ ಹರೀಶ್ ಪೂಂಜಾ ಒತ್ತಾಯ ಮಾಡಿದ್ದಾರೆ. ಅವು ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಈ ಧರ್ಮಸ್ಥಳದ ಪ್ರಕರಣದ ಹಿಂದ್ಗಡೆನೂ ಕೂಡ ಹಲವು ಗಜ್ಜನಿಗಳಿದ್ದಾರೆ. ಅವರು ಈ ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣನ್ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ. ನನ್ನ ಅನುಮಾನ. ಯೋಚನೆ ಮಾಡಿ, ಧರ್ಮಸ್ಥಳದಂಥ ಆಳವಾಗಿ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿರುವಂಥ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧನೇ ಈ ರೀತಿ ಷಡ್ಯಂತ್ರ ಮಾಡುವರು ಇನ್ನು ಬೇರೆಯವ್ರ ವಿರುದ್ಧ ಭಾಳ ಸುಲಭ ತುತ್ತಾಗ್ಬಿಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯಿತು ಕಾಂಗ್ರೆಸ್ಸಿಗರಿಗೆ, ಆಕ್ರೋಶ ಬಂತು. ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಾಗ ಅದೇ ಆಕ್ರೋಶ ಪ್ರಕಟ ಆಗಬೇಕಿತ್ತಲ್ಲ, ಅದೇ ನೋವು ಬರಬೇಕಿತ್ತಲ್ಲ. ಯಾಕೆ ನೋವು ಆಗಲಿಲ್ಲ? ದೂರುದಾರನ ಮಂಪರ ತನಿಖೆಗೊಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೊಳಪಡಿಸಿ. ಯಾಕೆಂದ್ರೆ ಅಪಪ್ರಚಾರ ಮಾಡಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ನೀವು ಕೂಡ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಜನರ ಮನಸ್ಸಿನಲ್ಲಿ ಬರುತ್ತೆ. ಸೌಜನ್ಯ ಹತ್ಯೆಯ ಪ್ರಕರಣವನ್ನು ನ್ಯಾಯಾಲಯದ ತೀರ್ಪಿನ ನಂತರ ಇದನ್ನು ಮರುತನಿಖೆ ಮಾಡಬೇಕು ಎನ್ನುವಂಥದ್ದು ಆಗ್ರಹವನ್ನು ಮಾಡಿದ್ದೇನೆ. ಇವತ್ತಿನವರೆಗೂ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸರ್ಕಾರ ಕೊಟ್ಟಿಲ್ಲ. ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಎನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರಬಹುದು. ಪ್ರಾಯಶಃ ಇವತ್ತು ನಾವು ಯಾರು ಹುಡುಕಿದ್ರೂ ಅದರ ಸತ್ಯಾಸತ್ಯತೆ ತಿಳಿಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ದು ಡಿ ಕೆ ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಇರುವಂಥದ್ದು. ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಾಯಶಃ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂಥ ಅವಶ್ಯಕತೆ ಇದೆ. SIT ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ SIT ತನಿಖೆ ಆದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನು ತನಿಖೆಯನ್ನು ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಬಾಯಿಗೆ ಬಂದಂಥ ರೀತಿಯಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನು ಹೀಯಾಳಿಸುವಂಥ ಕೆಲಸ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾಗಿದೆ, ಅವರ ಮೇಲೆ ಸುಮೋಟೋ ಆ್ಯಕ್ಷನನ್ನು ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ? ಒಬ್ಬ IAS ಆಫೀಸರು, ಹಿಂದೆ DC ಆಗಿದ್ದವರು, ಮತ್ತು ಈಗ MP ಆಗಿದ್ದಾರೆ, ಅವರ ಕೈವಾಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಕೆಲವು ಪೇಪರ್ಗಳಲ್ಲಿ ಸಹ ಬಂದಿದೆ, ಅದರ ತನಿಖೆ ಸಹ ಆಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.